ಸಮಾಜದಲ್ಲಿ ಯಾರನ್ನೂ ಅನಾಥರು ಅಥವಾ ಅವ್ರಿಗೆ ಅವರಿಲ್ಲ ಇವರಿಲ್ಲ ಅಂತ ಕರೆಯೋ ಬದಲು ಅವರು ನಮಗಿಂತ ಭಿನ್ನವಲ್ಲ, ಅವರು ನಮ್ಮವರೇ ಎಂದು ಭಾವಿಸುವುದೇ ನಿಜವಾದ ಮಾನವೀಯತೆ ಅಲ್ವಾ? ಯಶೋಧ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್. ಇಲ್ಲಿ ಕೇವಲ ಅನ್ನದಾನ ನಡೆಯುತ್ತಿಲ್ಲ, ಇಲ್ಲಿ ಹಿರಿಯರಿಗೆ ಮಮತೆ, ಮಕ್ಕಳಿಗೆ ಭರವಸೆ ಮತ್ತು ಎಲ್ಲರಿಗೂ ಒಂದು ಸುಂದರವಾದ ಮನೆಯನ್ನು ಕೂಡ ನೀಡಿದೆ. ಅನಾಥ ಎಂಬ ಪದವೇ ಇಲ್ಲದ ಸಮಾಜ ನಿರ್ಮಾಣ ಮಾಡಲು ನಮ್ಮ ಮುಂದಿನ ಪೀಳಿಗೆ ಮುಂದೆ ಬರಬೇಕು. ಯಾರಿಗೇ ಆಗಲಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಲು ಮುಂದೆ ಬನ್ನಿ. ಅದು ಹಣನೇ ಇರ್ಬೋದು, ಅಥವಾ ಒಂದೊತ್ತಿನ ಊಟ ಆಗಿರ್ಬೋದು, ಅಥವಾ ನಿಮ್ಮ ಸುಂದರವಾದ ಸಮಯ ಕೂಡ ಆಗಿರ್ಬೋದು. ನನ್ನ ಈ ಒಂದು ಸುಂದರವಾದ ದಿನಾನ ಅವ್ರ ಜೊತೆ ಕಳೆದಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ಅವರಿಗೆ ಆಚೆಯಿಂದ ನಾವು ಬೇರೆಯವ್ರಿಗೆ ಯಾರೋ ಹೋಗಿ ಒಂದಷ್ಟು ಪ್ರೀತಿ ತೋರಿಸಿದಾಗ ಅವರಲ್ಲಾಗೋ ಆ ಸಂತಸ, ಆ ನಗು ನಮಗೆ ಬೇರೆ ಎಲ್ಲೂ ಆ ಸಂತೃಪ್ತಿ ಸಿಗೋಕ್ಕಂತೂ ಸಾಧ್ಯನೇ ಇಲ್ಲ. ನಾವು ಎಲ್ಲರಿಂದ ಒಂದೊಂದು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಒಂದೊಂದು ವಿಷಯ ಕಲಿಯೋದಿರುತ್ತೆ. ಹಾಗೆಯೇ ನನ್ನಲ್ಲಿರೋ ಒಂದು ಕಲೆನ ನಾನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ. ಅದಕ್ಕಾಗಿ ನಾನು ಕೆಲವು ನಿಮಿಷ ಅವರಿಗೆ ನೃತ್ಯ ಕೂಡ ಹೇಳ್ಕೊಟ್ಟೆ. ನಮ್ಗಳ ನಡುವೆ ಎಷ್ಟೊಂದು ಅದ್ಭುತವಾದ ಪ್ರತಿಭೆಗಳಿದೆ ಅಂತ ನನಗೆ ಪ್ರತಿದಿನ ಅರಿವಾಗ್ತಿದೆ. ಇವ್ರುಗಳು ಡ್ಯಾನ್ಸ್ ಮಾಡೋದು ನೋಡ್ತಿದ್ರೆ ಅವರಲ್ಲಿರೋ ಎನರ್ಜಿ ಮತ್ತು ಉತ್ಸಾಹಕ್ಕಂತೂ ನಾನು ಕಳೆದೇ ಹೋದೆ. ಹಾಗೆ ಇವರು ಕೇವಲ ಡ್ಯಾನ್ಸ್ ಮಾಡ್ತಿಲ್ಲ, ಇವರು ಅವ್ರುಗಳ ಖುಷಿಯನ್ನು ಹಂಚ್ಕೊಳ್ತಿದ್ದಾರೆ. ಅವ್ರ ಮುಖದಲ್ಲಿರೋ ನಗು ನೋಡಿ ಇದಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಏನಿದೆ ಹೇಳಿ? ನನ್ನ ಹೆಸರು ಡಾಕ್ಟರ್ ವಾಣಿ ಎನ್ ಶೆಟ್ಟಿ ಅಂತ. ಸೊ ಐ ಆಮ್ ದ ಫೌಂಡರ್ ಆಫ್ ಯಶೋಧ ಎಜುಕೇಷನ್ ಆ್ಯಂಡ್ ಚಾರಿಟಬಲ್. ಇದು ನನ್ನ ತಾಯಿ. ನಾನೇ ಸ್ಟಾರ್ಟ್ ಮಾಡಿದ್ದೆ. ನೀವು ಯಾಕೆ ಇಲ್ಲಿ ಹಾರಿಸ್ಕೊಂಡು ಬಂದ್ರಿ? ನಮ್ಮ ಟ್ರಸ್ಟನ್ನು ಯಾಕೆ ಹಾರಿಸ್ಕೊಂಡು ಬಂದ್ರಿ? ನಿಮ್ಮ ಟ್ರಸ್ಟ್ ಯಾಕೆ ಹಾರಿಸ್ಕೊಂಡು ಬಂದ್ರಿ ಅಂದರೆ, ಅಫ್ಕೋರ್ಸ್ ನಾನು ಈ ಏರಿಯಾದಲ್ಲಿ ಇರೋದ್ರಿಂದ ಫಸ್ಟ್ ಇಲ್ಲಿ ಸುಮ್ಮನೆ ಇಲ್ಲಿ ಚಾಟ್ಸ್ ತಿನ್ನೋಕ್ಕೂ ಏನಕ್ಕೂ ಒಂದಾಗ ಮೇ ಬಿ ನಾನು ನೋಡಿದ್ದೆ ಅನಿಸುತ್ತೆ. ಯಾವಾಗ ನನಗೆ ಒಂದು ಮೈಂಡಲ್ಲಿ ನಮ್ಗೆ ಬಂತು, ಇವಾಗ ನಮ್ಮ ಹತ್ರ ಎಲ್ಲ ಇದೆ, ಬಟ್ ಬೇರೆಯವರು ಎಷ್ಟೊಂದು ಜನ ಇಲ್ಲದೆ ಇರೋರು ಆ್ಯಂಡ್ ಅವ್ರಿಗೆ ಆಗದೆ ಇರೋದಿರುತ್ತೆ. ಸೊ ನನ್ನಲ್ಲಿರೋ ಕಲೆನ ಅವರಿಗೆ ಹಂಚಿದ್ರೆ ನೆಕ್ಸ್ಟ್ ಅವರು ಬೆಳೆದಾದ್ಮೇಲೆ ಅವರು ಇನ್ನೂ ಒಂದಷ್ಟು ಜನಕ್ಕೆ ಹಂಚ್ತಾರೆ. ಸೊ ನಿಮ್ಮಲ್ಲಿರೋ ಕಲೆ ಅಂತ ಅಂದರೆ ಡ್ಯಾನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ನಮ್ಗೆ ಏನು ತಿಳಿದಿದೆ ಅದು. ಇವಾಗ ಎಜುಕೇಶನ್ ಆಗಲಿ ಏನೋ ಎಷ್ಟು ಒಬ್ಬೊಬ್ಬರಿಂದನೂ ಒಂದೊಂದು ಕಲಿಯೋದಿರುತ್ತೆ. ಸೊ ಅದನ್ನು ನಾವು ಒಬ್ರಿಗೆ ಹೇಳ್ಕೊಟ್ರೆ ಅವರು 100 ಜನಕ್ಕೆ ಹೇಳ್ಕೊಡ್ತಾರೆ. ಹಾಗೆ ಅದು ಕಂಟಿನ್ಯೂ ಆಗಲಿ ಅನ್ನೋದು. ವೆರಿ ನೈಸ್. ಆ್ಯಂಡ್ ಸೊ ಫಸ್ಟ್ ಇಲ್ಲಿ ಇರೋರು ನಾವು ಒಂದು ಇನಿಷಿಯೇಟಿವ್ ಮಾಡಿದ್ರೆ ಇವಾಗ ನನ್ನ ನೋಡಿ ಎಷ್ಟೊಂದು ಜನ ಇನ್ಸ್ಪೈರ್ ಆಗ್ಬೋದು. ಸೊ ಅದನ್ನು ಈ ಏಜಿಂದಲೇ ಮಾಡಿದ್ರೆ ಮೇ ಬಿ ಮುಂದೆ ಗೊತ್ತಾಗ್ತಿಲ್ಲ. ವೆರಿ ನೈಸ್, ಗಾಡ್ ಬ್ಲೆಸ್ ಯು ಮಾ. ಆ್ಯಕ್ಚುಲಿ ಏನಂತಂದರೆ ನಾನು ಅಂದ್ಕೊಂಡಿರೋದು ನಮ್ಮ ಸಂಸ್ಥೆ 2013 ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ 2002 ನಾನೊಂದು ಪ್ಲೇ ಹೋಮ್ ಆ್ಯಂಡ್ ಡೆಲ್ ಕೇರನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಅದು ಒಂದು 18 ವರ್ಷ ನಡೆಸಿದ್ದೀನಿ, ಆಯಿತಾ. ಅಲ್ಲಿ ಕೂಡ ಸಿಂಗಲ್ ಪೇರೆಂಟ್ಸ್, ಎಸ್ಪೆಷಲಿ ಸಿಂಗಲ್ ಪೇರೆಂಟ್ಸ್ಗೆ ನಾನು ಜಾಸ್ತಿ ಒತ್ತನ್ನು ಕೊಡ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಇವಾಗ ಅವಾಗಲೂ ಅಷ್ಟೇ ಆಗಿನ ರೇಟಿಗೆ ಅವ್ರಿಗೆ ಕಷ್ಟ ಆಗೋದು. ಬರೋದು 5-10 ಸಾವಿರ ಅಂತ ಅಂದರೆ ತುಂಬ ಕಷ್ಟ. ಮತ್ತು ಇವರೆಲ್ಲ ನೋಡಿ ಮೈಗ್ರೇಟ್ ಇದ್ದಾರೆ, ಅವರೆಲ್ಲ ಬೇರೆ ಇದರಿಂದ ಬಂದಿರ್ತಾರೆ, ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಅಥವಾ ಸ್ಟೇಟಿಂದ ಬಂದಿರ್ತಾರೆ. ಅವರಿಗೆ ದಿನಕೂಲಿ ಮಾಡುವಂತಹ ಪೇರೆಂಟ್ಸು ಈ ಮಕ್ಕಳುಗಳನ್ನು ಒಂದು ಚಿಕ್ಕ ಪುಟ್ಟ ಗುಡಿಸಲುಗಳಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಅವಾಗ ಅಲ್ಲಿ ಸೇಫ್ಟಿ ಇರಲ್ಲ, ಒಳ್ಳೆ ಫುಡ್ ಸಿಗಲ್ಲ ಅಲ್ವಾ, ಮತ್ತು ಎಜುಕೇಷನ್ಸ್ ಇರೋದೇ ಇಲ್ಲ. ಆ ಮಕ್ಕಳ ಜೊತೆ ಆ ಚಿಕ್ಕ ಮಗು ಒಂದು ಮಗು ಇನ್ನೊಂದು ಮಗನ ನೋಡ್ಕೊಳ್ಳುತ್ತೆ, ಆ ರೀತಿ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಬಡವರ್ಗ. ಸೊ ನಮ್ಮಲ್ಲಿ ಅನಾಥರು ಅಂತ ಯಾರು ಹೇಳಬಾರ್ದು, ಏನು ಕೇಳೋದು ಇಲ್ಲ ಆ ಥರ. ಯಾಕಂದರೆ ಎಲ್ಲ ಏನಾಗ್ಬಿಟ್ಟಿದೆ, ಅನಾಥಾಶ್ರಮ ಅಂತ ಅಂದರೆ ಅನಾಥರು ಅವ್ರಿಗೆ ಯಾರಿಲ್ಲ ಅಂದರೆ ಯಾರೂ ಇರಲ್ಲ ಅನ್ನೋದು ಬಿಂಬಿಸ್ಬಿಟ್ಟಿದ್ದಾರೆ. ದಟ್ ಈಸ್ ನಾಟ್ ಎ ರೈಟ್, ಆಯಿತಾ. ಸೊ ಅದು ರೈಟೇ ಅಲ್ಲ. ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಫ್ಯಾಮಿಲಿ ಇರುತ್ತೆ. ಅಪ್ಪ ಅಮ್ಮ ಇಲ್ಲ ಅಂದರೂ ಅಜ್ಜಿ ತಾತ ಇರ್ತಾರೆ, ಅಜ್ಜಿ ತಾತ ಇಲ್ಲ ಅಂತ ಅಂದರೂ ಅಂಕಲ್ ಆಂಟಿ ಇರ್ತಾರೆ. ಇಲ್ಲ ಅಮ್ಮ ಇದ್ರೆ ಅಪ್ಪ ಇರಲ್ಲ, ಅಪ್ಪ ಇದ್ರೆ ಅಮ್ಮ ಇರಲ್ಲ, ಅಥವಾ ಇಬ್ಬರೂ ಇಲ್ದಿರ ಅಜ್ಜಿ ತಾತರ ಜೊತೆ ಇರ್ಬೋದು, ಇಲ್ಲ ಇಬ್ಬರು ಇದ್ದು ಅನಾರೋಗ್ಯ ಇರ್ಬೋದು ಅಲ್ವಾ. ಅಶಕ್ತರು, ನಾನೇನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ
ಅಶಕ್ತರು ಆಯ್ತಾ, ಅಶಕ್ತರ ಮಕ್ಕಳನ್ನ ನಾವು ಶಕ್ತಿ ತುಂಬುವಂತಹ ಕೆಲಸವನ್ನ ಮಾಡ್ತೀವಿ. ಒಂದು ಎಜುಕೇಶನ್ ಕೊಡ್ತೀವಿ, ಒಂದು ಶೆಲ್ಟರ್ ಕೊಡ್ತೀವಿ, ಊಟ ಕೊಡ್ತೀವಿ. ಸೊ ಮೇನ್ ಸೇಫ್ಟಿ ಮೇನ್ ಬೇಕಿರೋದು ಅದೇ ಅಲ್ವಾ. ಸೊ ಆ ರೀತಿಯಲ್ಲಿ ನಮ್ಮ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಯಾರು ಇಲ್ಲಿ ಅನಾಥರಿಲ್ಲ. ಇನ್ನಷ್ಟು ವರ್ಷಗಳ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ 80 ಜನಕ್ಕೆ ಡೈಲಿ ಊಟ ಕೊಡ್ತೀವಿ. ಸೊ ಅದು ನನಗೆ ತುಂಬಾ ಖುಷಿ ಇದೆ. ನಿಮ್ಮಂತವ್ರು ಯಾರಾದ್ರೂ ಆ ರೀತಿ ರಿವ್ಯೂಸ್ ನೋಡಿ, ಓಡಾಡುವಾಗ ನೋಡಿ ಬಂದು ಕೇಳಿದ್ರೆ ನಿಮ್ ಕೈಯಲ್ಲಿ ₹1 ಕೊಟ್ರು ಅದು ತುಂಬಾ ಗೌರವದಿಂದ ನಾವು ಇಸ್ಕೊಳ್ತೀವಿ. ತುಂಬಾ ಖುಷಿ ಆಯ್ತು ನನಗೆ ಇವತ್ತು ಬಂದಿದ್ದು. ಥ್ಯಾಂಕ್ ಯು. ಲೈಕ್ ಮಕ್ಳು ಖುಷಿ ಪಡ್ತಾರಲ್ಲ, ನಾನು ಏನಾರ ಹೇಳ್ಕೊಟ್ಟಾಗ ಇರ್ಲಿ, ಅಥವಾ ನಾನು ಹೊಸಬ್ಳು ಯಾರೋ ಬಂದು ಇವಾಗ ವಾಪಸ್ ಬರ್ಬೇಕಾದ್ರೂ ಹುಷಾರಾಗಿ ಹೋಗಿ ಅಕ್ಕ ಇಲ್ಲೇ ಮಲ್ಕೊಳ್ಳಿ, ಇಲ್ಲೇ ಇರಿ ಒಂದಿನ ಅಂತ ಹೇಳ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ. ಇವಾಗ ನನ್ಗೂನು, ನಾನು ನೇಬರ್ಸ್ ಇಲ್ಲ, ನಾನು ಒಬ್ಳೆ ಬೆಳೆದವಳು, ಒಬ್ಳೆ ಹುಡುಗಿ, ನನ್ನ ಮನೇಲೂ ನಾನು ಒಬ್ಳೆ. ಸೊ ಇಲ್ಲಿಗೆ ಬಂದಿದ್ದು ಒಂಥರ ಖುಷಿ ಆಯ್ತು. ಸೊ ನೆಕ್ಸ್ಟ್ ಟೈಮ್ ಇಂದ ನೀನು ಒಬ್ಳೆ ಅಂತ ಹೇಳಿದೆ, ನಾನು ಒಬ್ಳೆ ಆಯ್ತಾ. ಅದರಿಂದ ನನಗೆ ಆ ಲೋನ್ಲಿನೆಸ್ ಹೇಗಿರುತ್ತೆ ಚಿಕ್ಕ ವಯಸ್ಸಲ್ಲಿ, ಮತ್ತೆ ಆಸೆ ಪಟ್ಟಿದ್ದು ನಾವು ಕಲಿದೇ ಇರುವಾಗ ನಮ್ಗೆ ಯಾರು ಸಪೋರ್ಟ್ ಮಾಡಿ ಬೆಂಬಲಿಸ್ತೀರಾ, ನಾವು ಡ್ಯಾನ್ಸ್ ಕಲಿಬೇಕು, ಮ್ಯೂಸಿಕ್ ಕಲಿಬೇಕು. ಎಷ್ಟು ಇವತ್ತು ಮಕ್ಕಳೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಅಲ್ವಾ. ಡ್ಯಾನ್ಸ್ ಮಾಡಿದ್ರು ಅವ್ರ ಮನೆಯಲ್ಲಿ ಅಷ್ಟು ಫೀಸ್ ನ ಕೊಟ್ಟು ಸೇರ್ಸಕ್ಕಾಗಲ್ಲ, ಆ ಆಫರ್ ಮಾಡ್ತಿರಲ್ಲ, ಅದು ಗ್ರೇಟ್. ನಿಮ್ಮಂತ ಯಂಗ್ ಜನರೇಷನ್ಸ್ ಈ ರೀತಿ ಹಣ ಒಂದೇ ಕೊಡ್ಬೇಕಾಗಿಲ್ಲ, ಅರ್ಥ ಆಯ್ತಾ. ಬರೀ ಹಣ ಒಂದ್ರಿಂದ ಏನೂ ಆಗಲ್ಲ. ಹಣ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ನಡೆಸ್ತೀನಿ. ಅದು ಎಲ್ಲರೂ ನನ್ನ ಮಕ್ಕಳೇ. ಸೊ ಆ ಮಕ್ಕಳನ್ನ, ನಮ್ಮ ಮಕ್ಕಳನ್ನ ನಾವು ಹೇಗೆ ಒಂದು ಸ್ವಾಭಿಮಾನದಿಂದ ನಾವು ನೋಡ್ಕೊಳ್ತೀವಿ, ಅದೇ ರೀತಿ ಅವ್ರಿಗೆ. ಸೊ ಫಸ್ಟ್ ಕಲಿಸ್ಬೇಕಿರೋದು ಸ್ವಾಭಿಮಾನ. ಇವತ್ತು ತುಂಬಾ ಖುಷಿ ಆಯ್ತು. ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀರಾ, ನಮ್ಮ ಕಡೆಯಿಂದ ಧನ್ಯವಾದ ನಿಮಗೆ. ಯಾಕಂದ್ರೆ ಚಿಕ್ಕವಳೇ ಇರ್ಬೋದು, ಅಫ್ಕೋರ್ಸ್ ನೀವು ಯಾವ ಟೈಮಲ್ಲಿ ಆದ್ರೂ ಬನ್ನಿ ಆಯ್ತಾ. 180ಕ್ಕೂ ಹೆಚ್ಚು ಜನ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಅವ್ರ ಮಕ್ಳಿದ್ದಾರೆ. ನೀವು ಬಂದು ಹೇಳ್ಕೊಡ್ತೀರಾ ಅಂದ್ರೆ ನಮ್ಗೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್.